ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ಸಂಜೆಯಿಂದಲೇ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳು ಪೆನ್ ತೊಗೋಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಬಳೆ ಸ್ಟೋರ್ಗೆ ಹೋದ್ವಿ. ಅವಳು ಪೆನ್ನೆಲ್ಲ ತೊಗೊಂಡಿದ್ದಾಯಿತು. ಒಂದು ನೈನ್ ಪಾಲಿಶ್ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಕಲರು. ತೊಗೊಳ್ಳೋಣ ಅಂತ ನೋಡಿದೆ. 120 ಹೇಳಿದ್ರು. 120 ಇಲ್ಲ, ಲಾಸ್ಟ್ ಟೈಮ್ 80 ರುಪೀಸ್ ತೊಗೊಂಡಿದ್ದೆ ಅದನ್ನು. ಸರಿ ಜಾಸ್ತಿ ಆಯಿತು ಅಂತ ಬೇಡ ಅಂತ ಬಂದೆ. ಇಲ್ಲಿ ಬೆಳಗ್ಗೆ ತಿಂಡಿಗೆ ತರಕಾರಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇದು ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡ್ರೆ ಸಾಕು. ಮತ್ತು ಅದಕ್ಕೆ ಚಕ್ಕೆ ಅದೆಲ್ಲ ಆ್ಯಡ್ ಮಾಡೋದೆಲ್ಲ ಬೇಕಾಗಿಲ್ಲ. ಇದು ಇಷ್ಟ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಮತ್ತು ಟೊಮೊಟೊ 2 ತೊಗೊಳ್ಳಿ. 1 ಟೊಮೊಟೊ ಒಗ್ಗರಣೆಗೆ ಹಾಕಿ, 1 ಟೊಮೊಟೊ ರುಬ್ಬಕ್ಕೆ ಹಾಕಿ. ಇಲ್ಲಿ ವೆಜಿಟೇಬಲ್ಲು ನಾನು ಒಂದು ಗೆಡ್ಡೆಕೋಸು, ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಬಟಾಣಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ, ನೆನೆಸಿಟ್ಟಿದ್ದೀನಿ. ಮತ್ತು ಇಷ್ಟು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಇಲ್ಲಿ ಒಲೆ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರಲ್ಲಿ ಎಣ್ಣೆ ಹಾಕ್ಬಿಟ್ಟು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಗ್ಗರಣೆಗೆ ಹಾಕಿದ್ದೀನಿ ನೋಡಿ. ಮತ್ತು ಮಸಾಲೆಗೆ ಒಂದು ಪಲಾವ್ ಎಲೆ, 1-2 ಪಲಾವ್ ಎಲೆ, ಮೊಗ್ಗು, ಮತ್ತು ಅದು ಇದ್ರದ್ದು ಮೊಗ್ಗು ಬರುತ್ತಲ್ಲ ಪಲಾವ್ ಮೊಗ್ಗು, ಮತ್ತು ಮೆಂತ್ಯ ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಜಾಸ್ತಿ ಹಾಕಿದಷ್ಟು ಅದು ಸ್ಮೆಲ್ ತುಂಬ ಇರುತ್ತಲ್ಲ, ಅದೇ ಸ್ಮೆಲ್ ಬರ್ತಾ ಇರುತ್ತೆ. ಲೈಟಾಗಿ ಸ್ವಲ್ಪ ಹಾಕ್ಕೊಳ್ಳಿ. ಮತ್ತು ಈ ಒಗ್ಗರಣೆಗೇನೆ ನೀವು ವೆಜಿಟೇಬಲ್ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ಲ ತರಕಾರಿಗಳನ್ನೆಲ್ಲ, ಅದನ್ನು ಮಿಕ್ಸ್ ಮಾಡಿ ನೀವು ಆ್ಯಡ್ ಮಾಡ್ಕೊಬೋದು. ತರಕಾರಿ ಎಲ್ಲ ಒಗ್ಗರಣೆಲಿ ಬೇಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅಕ್ಕಿನ ನೀವು ಪಲಾವ್ಗೆ ಇಟ್ಟೋದು ಒಂದು 10 ನಿಮಿಷ ಮುಂಚೆ ತೊಳೆದೇ ಇಟ್ಕೊಳ್ಳಿ. ಅದು ಅಕ್ಕಿ ಒಂದು 10 ನಿಮಿಷ ನೆಂದರೆ ಅನ್ನ ತುಂಬ ಉದ್ರುದ್ರಾಗಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಸಾಲೆ ಎಲ್ಲ ರುಬ್ಕೊಂಡಿದ್ನಲ್ಲ, ಆ ಮಸಾಲೆನೂ ಒಳಗಡೆ ಹಾಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಕ್ಕಿನ ಒಂದು 10 ನಿಮಿಷಕ್ಕೆ ಮುಂಚೆ ಏನಕ್ಕೆ ನೆನೆಸ್ಬೇಕು ಅಂತ ಹೇಳಿದ್ರೆ, ಡೈರೆಕ್ಟಾಗಿ ತೊಳೆದು ಹಾಕೋದ್ರಿಂದ ಅದು ಏನು ಹೇಳ್ತಾರೆ, ಅದು ಅಕ್ಕಿ ಎಲ್ಲ ಸ್ವಲ್ಪ ಸ್ವಲ್ಪ ಬೆಂದು ಸ್ವಲ್ಪ ಅನ್ನ ಆಗಿರುತ್ತೆ, ಸ್ವಲ್ಪ ಬೇಯುತ್ತಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ. ಈಗ ಅಕ್ಕಿನ ನೆನೆಸಿದರೆ ಒಂದು 10 ನಿಮಿಷ 15 ನಿಮಿಷ ನೆನೆಸೋದ್ರಿಂದ ಅನ್ನ ತುಂಬ ಚೆನ್ನಾಗಿ ಉದುರಾಗಿ ಬರುತ್ತೆ ಅನ್ನ ನೋಡಿ. ಇಲ್ಲಿ ಫೈನಲಿ ಮಸಾಲೆ ಎಲ್ಲ ಹಾಕಿದ್ದಾಯಿತು. ಸಾಲ್ಟು ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಅಕ್ಕಿನೂ ಹಾಕಿದ್ದೀನಿ. ಕುಕ್ಕರ್ ವಿಷಿಲ್ ಮುಚ್ಚಿದ್ರೆ ಅನ್ನ ರೆಡಿ ಆಗೋಕ್ಕೆ ಒಂದು ಹಂತಕ್ಕೆ ಓಕೆ. ಸಂಬಂಧ ನೋವನ್ನು ಹಂಚಿಕೊಳ್ಳುವ ಥರ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರದು. ಇಲ್ಲಿ ಕೊನೆಗೆ ಪಲಾವ್ ರೆಡಿ ಆಯಿತು. ನಮ್ಮ ಅಣ್ಣ ಬೆಳಗ್ಗೆನೇ ಮನೆಗೆ ಬಂದಿದ್ದರು. ಅವ್ರಿಗೂ ಪಲಾವ್ ಹಾಕ್ಕೊಟ್ಟೆ, ನನ್ನ ಮಗಳಿಗೂ ಪಲಾವ್ ಹಾಕ್ಕೊಟ್ಟಿದ್ದೀನಿ ನೋಡಿ. ಪಲಾವ್ ತುಂಬ ಚೆನ್ನಾಗಿ ಬಂದಿದೆ, ಉದುದ್ರಾಗಿ ತುಂಬ ಚೆನ್ನಾಗಿದೆ. ನನ್ನ ಮಗಳು 5 ಗಂಟೆ ಆದ್ರೂ ನನ್ನ ಮಗಳು ಸ್ಕೂಲಿಂದ ಬರಲೇ ಇಲ್ವಲ್ಲ ಅಂತ ನೋಡಿದ್ರೆ ವ್ಯಾನ್ ಏನೋ ರಿಪೇರಿ ಇತ್ತಂತೆ. ಸೊ ಹಾಗಾಗಿ ಲೇಟಾಗಿ ಕರ್ಕೊಂಡು ಬಂದರು. ಇನ್ನೇನು ಅವಳೊಬ್ಬಳೇ ನಡ್ಕೊಂಬರ್ತಾಳಲ್ಲ ಅಂತ ಹೇಳ್ಬಿಟ್ಟು ನಾನು ಗಾಡಿ ತೊಗೊಂಡೋದೆ ನೋಡಿ. ನಗಾಡ್ಕೊಂಡು ಬರ್ತಿದ್ದಾಳೆ. ನನ್ನನ್ನು ನೋಡಿದ್ಲಲ್ವಾ, ಇಲ್ಲಾಂದರೆ ಅವಳೊಬ್ಬಳೇ ಬರಬೇಕಿತ್ತು ನಡ್ಕೊಂಡು ಅಂದ್ಬಿಟ್ಟು. ನನ್ನನ್ನು ನೋಡಿದ್ಲಲ್ಲ, ಅದಕ್ಕೆ ನಗಾಡ್ಕೊಂಡು ಬರ್ತಿದ್ದಾಳೆ. ಕರ್ಕೊಂಡು ಹೋಗ್ತಾಳೆ, ಮಮ್ಮಿ ಬಂದಳು ಅಂತ ಹೇಳ್ಬಿಟ್ಟು. ಸರಿ ಹಾಗೇ ಕೂರಿಸ್ಕೊಂಡು ಕರ್ಕೊಂಬರ್ತಾಯಿದ್ದೆ. ನಾನು ಕೇಳಿದೆ, ಪಾನಿಪುರಿ ತಿಂತೀಯಪ್ಪ ಅಂತ. ಇಲ್ಲ ಮಮ್ಮಿ ನನಗೆ ಬೇಡ ಅಂದ್ಲು. ಫಸ್ಟ್ ಟೈಮ್ ಶಾಕ್ ಆಗೋಯ್ತು. ಸ್ಕೂಲಿಂದ ಕರ್ಕೊಂಡು ಬರಬೇಕಾದ್ರೆ ನನಗೆ ಅದು ಬೇಕು ಇದು ಬೇಕು, ನನಗೆ ಏನಾದ್ರು ಕೊಡಿಸು ಅಂತ ಹೇಳ್ಬಿಟ್ಟು ಕರ್ಕೊಂಬರ್ತಾಳೆ. ಫಸ್ಟ್ ಟೈಮ್ ಪಾನಿಪುರಿ ತಿಂತೀಯ ಅಂತ ನಾನೇ ಕೇಳಿದ್ರು ಇಲ್ಲ ಮಮ್ಮಿ ಬೇಡ ಅಂದ್ಲಲ್ಲ. ಇವತ್ತು ಮಳೆ ಅಂತೂ ಬರಲಿಲ್ಲ, ಮೋಸ್ಟ್ಲಿ ಆಮೇಲೆ ಬರುತ್ತೆ ಅನಿಸುತ್ತೆ ಅವಳು ಟ್ಯೂಷನ್ಗೆ ಹೋದ್ಮೇಲೆ. ಸರಿ ಪಾಪ ಇನ್ನು ಲೇಟ್ ಆಗಿಬಿಟ್ಟಿತ್ತಲ್ವ, ಇನ್ನು ರೆಡಿಯಾಗಿದ್ದ ತಕ್ಷಣ ಅವಳು ಟ್ಯೂಷನ್ ಬೇರೆ ಹೋಗಬೇಕು. ಟ್ಯೂಷನ್ 8:30ಗೆ ಬಿಡ್ತಾರೆ, ಅಲ್ಲಿವರೆಗೂ ಟ್ಯೂಷನಲ್ಲಿರಬೇಕು. ಸರಿ ಆಯಿತು, ಇನ್ನೇನು ಡ್ರೆಸ್ ಚೇಂಜ್ ಮಾಡಿ ಅವಳು ರೆಡಿ ಆಗೋಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇಗನೆ ಮನೆಗೆ ಬಂದೆ. ಮನೆಗೆ ಬಂದು ಇನ್ನು ರೆಡಿಯಾಗಿ ಅವಳು ಟ್ಯೂಷನ್ಗೆ ಹೋಗ್ತಾಳೆ. ಇಷ್ಟ ಆಗಿತ್ತು ನಾನು ಇವತ್ತಿನ ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.